ಅಸ್ಲಾಮ್ ವಲೈಕುಮ್ ಗೈಸ್, ನಾನು ನಿಮ್ಮ ಕಾಲ್ ಮಿ ಬಾತೇಶ್. ಅಲ್ಹಮ್ದುಲಿಲ್ಲಾ ಗೈಸ್, ಉಮ್ರ ಹೋಗಿದ್ದೆ. ಅಲ್ಹಮ್ದುಲಿಲ್ಲಾ ಲಾಸ್ಟ್ ಟೈಮ್ 14 ಹೋಗಿದ್ವಿ. 14 to 17, 14ರಿಂದ 17 4 ದಿನದ್ದು ನಮ್ಮದು ಟೂರ್ ಇತ್ತು, ಉಮ್ರಾ ಟೂರ್. ಅಲ್ಹಮ್ದುಲಿಲ್ಲಾ ಅಲ್ಲಾಹ್ಗೆ ಎಷ್ಟು ಶುಕ್ರ್ ಮಾಡಿದ್ರು ಕಮ್ಮಿನೇ. ಯಾಕಂದರೆ ನಮ್ಮ ಎಷ್ಟೋ ಜನರ ಕನಸಾಗಿರುತ್ತೆ ಒಂದು ಉಮ್ರಾ ಹಜ್ ಮಾಡುವಂದು. ನನ್ನ ಲೈಫಲ್ಲಿ ಉಮ್ರಾ ಹಜ್ ಮಾಡಬೇಕಂತ ನನ್ನ ಮುಸ್ಲಿಂ ಸಹೋದರಿಯರು, ನನ್ನ ಫ್ರೆಂಡ್ಸ್, ಅವರ ನಮ್ಮ ಎಷ್ಟೋ ಜನರ ಕನಸಾಗಿದೆ ಉಮ್ರಾ ಹಜ್ ಮಾಡೋದು. ಆ ಭಾಗ್ಯ ಅಲ್ಲಾಹು ನನಗೆ ನೀಡಿದ್ದಕ್ಕೆ ಅಲ್ಹಮ್ದುಲಿಲ್ಲಾ ಅಲ್ಲಾಹ್ಗೆ ಎಷ್ಟು ಶುಕ್ರ್ ಮಾಡಿದ್ರು ಕಮ್ಮಿನೇ. ನಾವು ಮಾಡಿದಂಥ ಉಮ್ರಾವನ್ನು ಅಲ್ಲಾಹು ಸ್ವೀಕರಿಸಲ್ಲ, ಆಮೀನ್. ಅದೇ ಥರ ವಿಡಿಯೋ ಯಾರೆಲ್ಲ ನೋಡ್ತಿದ್ದಾರೆ ಅವರಿಗೆಲ್ಲರಿಗೂ ಅಲ್ಲಾಹುವೆ ಅವರ ಲೈಫಲ್ಲಿ, ಅವರ ಜೀವನದಲ್ಲಿ ಒಂದಲ್ಲೊಂದು ದಿನ ಉಮ್ರಾ ಹಜ್ ಮಾಡುವ ಭಾಗ್ಯ ನೀಡಲ್ಲ, ಆಮೀನ್. ಈ ಥರ ಇನ್ನೂ ತುಂಬ ಸತಿ ಉಮ್ರಾ ಹಜ್ ಮಾಡೋ ಭಾಗ್ಯ ನೀಡಲ್ಲ ಎಲ್ಲರಿಗೆ, ಆಮೀನ್. ಫ್ರೆಂಡ್ಸ್, ನಾನು ಯಾಕೆ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ಉಮ್ರಾ ಎಲ್ಲರೂ ಅಲ್ಹಮ್ದುಲಿಲ್ಲಾ ಎಲ್ಲರೂ ಹೋಗ್ತಾರೆ, ಅಲ್ಹಮ್ದುಲಿಲ್ಲಾ. ಬಟ್ ಆ ಉಮ್ರಾದಲ್ಲಿ ಆಗುವ ಅಲ್ಲಿ ಸಿಗುವಂಥ ಆ ಫೀಲ್, ಉಮ್ರಾ ನಾವು ಅಲ್ಹಮ್ದುಲಿಲ್ಲಾ ಫಸ್ಟ್ ನಾವು ಮಕ್ಕಕ್ಕೆ ಹೋಗ್ತೀವಿ. ಮಕ್ಕಕ್ಕೆ ಹೋಗೋ ಮುಂಚೆ ತಾಯಿಫಿಗೆ ಹೋಗ್ತೀವಿ. ತಾಯಿಫಲ್ಲಿ ಹೋಗಿ ತಾಯಿಫಲ್ಲಿ ಹೋಗಿ ಅಲ್ಲಿ ನಮಾಜ್ ಮಾಡಿ ಇಹ್ರಾಮ್ ಕಟ್ಟಿ, ಅದಾದಮೇಲೆ ಅಲ್ಹಮ್ದುಲಿಲ್ಲಾ ಕೌಬಾ ಶರೀಫಿಗೆ ಹೋಗ್ತೀವಿ. ಅಲ್ಲಿ ಹೋಗ್ಬಿಟ್ಟು ತವಾಫ್ ಮಾಡಿ ಅದಾದಮೇಲೆ ಶಫಾ ಮರುವ. ಸೊ ಇದೇ ಥರ. ಬಟ್ ಏನಂದರೆ ಅಲ್ಲಿ ಹೋದ್ಮೇಲೆ ಆಗುವಂಥ ನಮ್ಮ ಮನಸ್ಸಲ್ಲಿ ಆಗುವಂಥ ಚೇಂಜಸ್, ಅಲ್ಹಮ್ದುಲಿಲ್ಲಾ ನಾವು ಮಕ್ಕಕ್ಕೆ ಹೋದ್ಮೇಲೆ ಮಕ್ಕದಲ್ಲೇ ಇರೋಣ, ಮಕ್ಕದಲ್ಲೇ ಇನ್ನೂ ಸ್ವಲ್ಪ ದಿನ ಇರೋಣ, ಇಲ್ಲ ಇನ್ನೂ ಸ್ವಲ್ಪದಲ್ಲಿ ಇರೋಣ ಅಂತ ಆ ಫೀಲ್ ಬರುತ್ತೆ ಗೈಸ್. ನನ್ನ ಅಭಿಪ್ರಾಯ ನಾನು ಹೇಳ್ತಿರೋದು, ಓಕೆನಾ. ಎಲ್ಲರೂ ನೀವು ಉಮ್ರಾ ಮಾಡಿಬಿಟ್ಟು ಬಂದವರು ಎಲ್ಲರ ಹತ್ರ ಕೇಳಿ, ನಿಮಗೆ ಅಲ್ಲಿ ಆಗಂತಹ ಸಂತೋಷ, ನಿಮ್ಗಾದ ಫೀಲ್ ಹೇಗಿತ್ತು, ಅಲ್ಲಿ ಉಮ್ರಾ ಹಜ್ ಮಾಡುವಾಗ ಆದ ಫೀಲ್ ಏನಾಗಿತ್ತು ಅಂತ ಅವ್ರು ಹೇಳ್ತಾರೆ. ಅಲ್ಹಮ್ದುಲಿಲ್ಲಾ ಮದೀನಾ ಕೂಡ ಹೋಗಿದ್ವಿ ಗೈಸ್. ಅಲ್ಹಮ್ದುಲಿಲ್ಲಾ ಮದೀನಾ ಮುನವ್ವರ, ಯಾ ಮರ್ಹಬಾ. ಮದೀನಾ ಬಿಟ್ಟು ಬರಲಿಕ್ಕೆ ಮನಸ್ಸು ಬರಲ್ಲ, ಓಕೆನಾ. ಮದೀನದಲ್ಲೇ ಇರೋಣ, ನಮಗೆ ಮದೀನದಲ್ಲೇ ಕೆಲಸ ಸಿಕ್ಕಿದ್ರೆ ಒಳ್ಳೇದಿತ್ತು ಅಂತ ಆಗುತ್ತೆ. ಯಾಕಂದರೆ ಅಷ್ಟು ಒಂದು ಪವರ್ಫುಲ್ ಆದ ಜಾಗ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಕ್ಬರ, ಯಾ ಅಲ್ಲಾ. ಅಲ್ಹಮ್ದುಲಿಲ್ಲಾ ನಮ್ಮ ಸಲಾಮನ್ನು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸ್ವೀಕರಿಸಲಿ, ಯಾ ಅಲ್ಲಾ. ಎಲ್ಲರೂ ನಮಗೆ ಯಾರೆಲ್ಲ ನನ್ನ ಹತ್ರ ದುವಾ ಮಾಡಲಿಕ್ಕೆ ಹೇಳಿದ್ದಾರೆ ಎಲ್ಲರಿಗೂ ನಾನು ಮಾಡಿದ್ದೀನಿ. ಮತ್ತು ನೀವು ಉಮ್ರಾದ ಮಾಡುವಾಗ ನನಗೆ ಕೂಡ ದುವಾ ಮಾಡಿ ಫ್ರೆಂಡ್ಸ್. ನಾನು ಹೇಳ್ತೀನಿ, ಯಾಕೆ ನಾನು ಇದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವು ಲೈಫಲ್ಲಿ ಏನೇ ಸಕ್ಸಸ್ ಮಾಡಲಿ, ನಾವು ಅಚೀವ್ಮೆಂಟ್ ಮಾಡಲಿ, ಅದೆಲ್ಲ ಒಂದು ಸೈಡ್. ಬಟ್ ಲೈಫಲ್ಲಿ ನಾವು ಒಂದಲ್ಲ ಒಂದು ದಿನ ಗೈಸ್ ಆ ಕೌಬಾ ಶರೀಫನ್ನು ನೋಡಬೇಕು. ನಾವು ಇವಾಗ ಫೋನಲ್ಲಿ ನೋಡುವ ಆ ಕೌಬಾ ಶರೀಫ್, ವಾಟ್ಸಪ್ ವೀಡಿಯೋಸಲ್ಲಿ ಬರುವ ಕೌಬಾ ಶರೀಫನ್ನು ನೋಡುವಾಗ ನಮ್ಮ ಮನ ಇದಾಗುತ್ತೆ. ಅದೇ ಕೌಬಾ ನಮ್ಮ ಎರಡು ಕಣ್ಣ ಮುಂದೆ ನಿಲ್ಲುವಾಗ, ಯಾ ಅಲ್ಲ, ಅದನ್ನು ನನಗೆ ಹೇಗೆ ನಿಮಗೆ ವಿವರಿಸುವುದು, ಎಕ್ಸ್ಪ್ಲೇನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಸೊ ಅಷ್ಟು ಒಂದು ನಮಗೆ ಲೋಕದಲ್ಲಿ ಏನೂ ಬೇಡ, ಇದ್ದೇ ಸಾಕು. ಅಲ್ಲಾಹ್ಗೆ ನಾವು ಎಷ್ಟು ಪ್ರೇಯರ್, ಎಷ್ಟು ನಮಾಜ್ ಮಾಡಿದ್ರು, ಎಷ್ಟು ಉಪವಾಸ ಹಿಡಿದ್ರು ಕಮ್ಮಿನೇ, ಎಷ್ಟು ಶುಕ್ರ್ ಮಾಡಿದ್ರು ಕಮ್ಮಿನೇ ಅನಿಸುತ್ತೆ. ಯಾಕಂದರೆ ಇಲ್ಲಿ ತನಕ ನಮ್ಮನ್ನು ಅಲ್ಲಾಹ್ ಮುಟ್ಟಿಸಿದ್ನಲ್ಲ ಅಂತ, ಇಲ್ಲಿ ತನಕ ನಮ್ಮನ್ನು ಇಲ್ಲಿವರೆಗೆ ಬರುವ ಭಾಗ್ಯ ನಮಗೆ ಅಲ್ಲಾಹು ನೀಡಿದ್ನಲ್ಲ, ಅದೇ ಒಂದು ದೊಡ್ಡದ ಮಾತಾಗುತ್ತೆ, ಓಕೆನಾ. ಸೊ ಮದೀನಾ ಯಾ ಅಲ್ಲ, ಮದೀನಾ ಬಿಟ್ಟು ಮರಲಿಕ್ಕೆ ಮನಸ್ಸು ಬರಲ್ಲ ಫ್ರೆಂಡ್ಸ್. ಯಾಕೆ ನಾನು ಇದು ಸುಮ್ಮನೆ ಬಾಯಲ್ಲಿ ಹೇಳುವ ಇದಲ್ಲ, ನನಗೆ ಆದ ಅನುಭವ, ನನ್ನ ಫ್ರೆಂಡ್ಸಿಗಾದ ಅನುಭವವನ್ನು ನಾನು ಹೇಳ್ತಿರೋದು, ಓಕೆ. ಪ್ರತಿಯೊಬ್ಬರಿಗೂ ಆಗುತ್ತೆ. ಐ ವಿಲ್ ಪ್ರಾಮಿಸ್ ಫಾರ್ ಎವ್ರಿ ಒನ್, ಓಕೆನಾ. ಸೊ ಗೈಸ್, ನಿಮ್ಮ ಹತ್ರ ನಾನು ಒಂದು ಕೈಂಡೇ ರಿಕ್ವೆಸ್ಟ್, ನಿಮ್ಮ ಹತ್ರ ಎಲ್ಲ ಇದೆ, ನಿಮ್ಮ ಹತ್ರ ದುಡ್ಡಿದೆ, ನಿಮ್ಮ ಹತ್ರ ಫಿನಾನ್ಷಿಯಲ್ ಸಪೋರ್ಟ್ ಎಲ್ಲ ಇತ್ತು ಗೈಸ್, ಒಂದಲ್ಲ ಒಂದು ದಿನ ನಿಮ್ಮ ಈ ಮಣ್ಣು, ಈ ಭೂಮಿಯನ್ನು ಬಿಟ್ಟು ನಾವೆಲ್ಲರೂ ಹೋಗ್ಲಿಕ್ಕಿದೆ, ಒಂದಲ್ಲ ಒಂದು ದಿನ, ಅದಕ್ಕೆ ಸತ್ಯ, ಹೌದಲ್ಲ. ಆ ಭೂಮಿಯನ್ನು ನಾವು ಬಿಟ್ಟು ಹೋಗುವ ಮುಂಚೆ ಫ್ರೆಂಡ್ಸ್, ಒಂದಲ್ಲ ಒಂದು ದಿನ ಉಮ್ರಾ ಆ ಕೌಬಾವನ್ನು ನೋಡಿ ಎರಡು ಕೈ ಎತ್ತಿ ದುವಾ ಮಾಡುವ ಭಾಗ್ಯ ಅಲ್ಲಾಹನು ಎಲ್ಲರಿಗೂ ನೀಡಲಿ ಅಂತ ನಾನು ಹೇಳ್ತೀನಿ. ಸೊ ಆದಷ್ಟು ಗಾಯ್ಸ್, ನೀವು ನಿಮ್ಮ ಹತ್ರ ಎಲ್ಲ ಫೆಸಿಲಿಟಿ ಇದ್ದು ನೀವು ಉಮ್ರಾ ಹಜ್ ಮಾಡಲಿಕ್ಕೆ ಪ್ರಯತ್ನಿಸಿ ಗಾಯ್ಸ್. ಯಾಕೆಂದರೆ ನೀವು ಅದು ಮಾಡಿದ ಮೇಲೆ ನಿಮಗೆ ಅದರ ಫಲ ಗೊತ್ತಾಗೋದು, ನಿಮಗೆ ಅದರ ಅನುಭವ ಸಿಗೋದು, ಓಕೆನಾ. ನಾನು ಎಲ್ಲರಿಗೂ ದೇವರ ಹತ್ರ ಮತ್ತೆ ಕೂಡ ಬೇಡ್ತಿದ್ದೀನಿ, ಈ ವಿಡಿಯೋಲ್ಲಿ ನೋಡುವ ಎಲ್ಲ ಫ್ರೆಂಡ್ಸ್ನವರಿಗೆ, ಎಲ್ಲ ಫ್ಯಾಮಿಲಿ, ಎಲ್ಲರಿಗೂ ಉಮ್ರಾ ಹಜ್ ಮಾಡೋ ಭಾಗ್ಯ ನೀಡಲ್ಲ ಅಂತ. ಓಕೆ ಗೈಸ್,
ಇವಾಗ ನಾವು ವೀಡಿಯೋಗೆ ಹೋಗುವ ಪ್ರತಿಯೊಂದು ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕೆಂದರೆ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಜನಿಸಿದ ಮನೆ, ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಕ್ಕದಲ್ಲಿ ಜನಿಸಿದರು, ಹೌದು. ಅವರು ಜನಿಸಿದ ಮನೆ, ಅಬೂ ಜಹಲ್ ಜನಿಸಿದ ಸ್ಥಳ, ಮತ್ತು ಬದರ್ ಯುದ್ಧ ನಡೆದ ಸ್ಥಳ, ಕಂದಕ್ ಯುದ್ಧ ನಡೆದ ಸ್ಥಳ, ಉಹುದು ಯುದ್ಧ ನಡೆದ ಸ್ಥಳ. ಉಹುದು ಯುದ್ಧ ಉಹುದು ಯುದ್ಧ ಅಂಸರಲ್ಲಿನ ಚರಿತ್ರೆಯನ್ನು ಹೇಗೆ ಹೇಳುತ್ತೆ ಅಲ್ಲಿ ಉಹುದ ಹೇಳುತ್ತೆ ಅಂಸರಲ್ಲಿನ ಚರಿತ್ರೆ. ಅಂಸರಲ್ಲಿನ ಮಕ್ಬರ ಅಲ್ಲೇ ಇದೆ. ಕಂದಕ್ ಯುದ್ಧದಲ್ಲಿ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಟ್ಟಿಗೆ ಎರಡು ಸಹಾಬಿಮಾರು ಒಂದು ಕಳ್ಳು ಕಟ್ಟಿದ್ರೆ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎರಡು ಕಳ್ಳು ಕಟ್ಟಿ ಕೆಲಸ ಮಾಡಿದಂಥ ಕಂದಕ್ ಯುದ್ಧ, ಅವರು ನಿರ್ಮಿಸಿದ ಮಸೀದಿ. ಯಾ ಅಲ್ಲಾಹ್, ಬದರ್ ಯುದ್ಧ ನಡೆಯುವಾಗ ಬದರ್ ಯುದ್ಧದಲ್ಲಿ ನೀರಿಗೋಸ್ಕರ ಒಂದು ಯುದ್ಧ ನಡೀತು. ಚರಿತ್ರೆ ತಿಳಿದವರಿಗೆ ಗೊತ್ತಿರ್ಬೋದು. ನೀರು ಇದ್ದ ಸ್ಥಳ. ಯಾ ಅಲ್ಲಾಹ್, ಅದನ್ನೆಲ್ಲ ನೋಡುವಾಗ ನಾವು ಚರಿತ್ರೆ ಕಲಿತು ಅದನ್ನೀಗ ಲೈವ್ ಆಗಿ ನಾವು ನೋಡುವಾಗ ಉಂಟಲ್ಲ, ಅಲ್ಲಿ ಬರೋ ಒಂದು ಫೀಲ್ ಇದೆಯಲ್ಲ ಫ್ರೆಂಡ್ಸ್, ಅದು ಬೇರೆಯೇ. ಅದು ಅಲ್ಲಿ ಹೋದವ್ರ ಹತ್ರ ನೀವು ಕೇಳಿದರೆ ಅರ್ಥ ಆಗ್ಬೋದು. ಸೊ ಯಾಕೆ ನಾವು ಇಷ್ಟು ನಿಮಗೆ ಕ್ಲಿಯರಾಗಿ ಹೇಳ್ತಿದ್ದೀನಿ ಅಂದರೆ ಗೈಸ್, ನಾವು ಅದೇ ಹೇಳಿದ್ನಲ್ಲ, ನಾವು ಲೈಫಲ್ಲಿ ಏನೇ ಮಾಡಲಿ ಅದು ಇಂಪಾರ್ಟೆಂಟ್ ಅಲ್ಲ. ಒಂದು ದಿನ ನನ್ನ ಮುಸ್ಲಿಂ ಫ್ರೆಂಡ್ಸ್, ನನ್ನ ಮುಸ್ಲಿಂ ಸಹೋದರಿ, ನನ್ನ ಮುಸ್ಲಿಂ ಅಮ್ಮಂದಿರೇ, ಪ್ಲೀಸ್ ಒಂದು ದಿನ ಅಲ್ಲಿ ಬಿಟ್ಟು ಒಂದು ಸತಿ ನೀವು ಅಲ್ಲಿ ಹೋಗಿ ನನ್ನ ಉಸ್ತಾದರಿಗೆ ಎಲ್ಲರಿಗೂ ಅಲ್ಲಾಹುಗೆ ಉಮ್ರಾಜ್ ಮಾಡೋ ಭಾಗ್ಯ ನೀಡಲ್ಲ. ಸೊ ಹೇಳುತ್ತಾ, ಸೊ ನಮ್ಮ ಜರ್ನಿಗೆ ಹೋಗುವ. ಸೊ ವಿಡಿಯೋ ಸ್ಕಿಪ್ ಮಾಡಬೇಡಿ, ಪ್ರತಿಯೊಂದನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಲೆಟ್ಸ್ ಗೋ ದ ವಿಡಿಯೋ. ಸೊ ಗೈಸ್, ಇದಾಗಿದೆ ನಾವು ಹೋಗೋ ಬಸ್ಸು. ನಾವು ಹೋಗೋದು ಯಾಸಿನ್ ಟ್ರಾವೆಲ್ಸಲ್ಲಿ. ಸೊ ಯಾಸಿನ್ ಟ್ರಾವೆಲ್ಸಲ್ಲಿ ಒಳ್ಳೆ ಟ್ರಾವೆಲ್ಸ್. ಲಾಸ್ಟ್ ಟೈಮ್ ಕೂಡ ನಾವು ಯಾಸಿನ್ ಟ್ರಾವೆಲ್ಸಲ್ಲಿ ಹೋದದ್ದು ನಮ್ಮ ಫ್ರೆಂಡ್ಸ್. ಸೊ ಎಲ್ಲರೂ ನಮ್ಮ ಜೊತೆ ಇದ್ದಾರೆ. ಸೊ ಇವತ್ತು ಜುಬೈಲ್ ಸಿಟಿ. ಸೊ ಜುಬೈಲಿಂದ ಮಕ್ಕಕ್ಕೆ 1500 ಕಿಲೋಮೀಟ್ರ್ ಇದೆ, ಓಕೆನಾ. ಅಂದರೆ 4 ದಿನದ ಜರ್ನಿ ನಮ್ಮದು, 4 ಡೇಸ್ ಜರ್ನಿ. ಸೊ ಅದಾದಮೇಲೆ ನಾವು ಒಂದು ಟೀ ತೊಗೊಂಡ್ವಿ. ಟೀ ಅಂದರೆ ಒಂದು 500-600 ಕಿಲೋಮೀಟ್ರ್ ಆದಮೇಲೆ ಒಂದು ಟೀ ಶಾಪ್ಗೆ ನಿಲ್ಲಿಸಿದ್ರು. ಅಲ್ಲಿ ಟೀ ತೊಗೊಂಡ್ವಿ. ಟೀ ಮತ್ತು ಸಮೋಸ ಆ ಥರ ಏನು ತೊಗೊಂಡ್ರು ಫ್ರೆಂಡ್ಸ್ ಎಲ್ಲ. ಟೀ ಓಕೆ ಚೆನ್ನಾಗಿತ್ತು. ಮತ್ತು ಇದು ನಾವು ಬಸ್ಸಲ್ಲಿ ಹೋಗುವಾಗ ನಮ್ಮ ಜೊತೆ ಉಸ್ತಾದರು ಇರ್ತಾರೆ. ಅಲ್ಹಮ್ದುಲಿಲ್ಲಾಹ್, ಉಸ್ತಾದರಿಗೆಲ್ಲ ಆಫಿಯತು ಸಂತೋಷ ದೀರ್ಘಾಯುಸ್ಸು ನೀಡಲಿ. ಒಳ್ಳೆಯ ಒಂದು ಉಸ್ತಾದರು ನಮಗೆ ತುಂಬ ವಿಷಯ ಎಕ್ಸ್ಪ್ಲೇನ್ ಮಾಡಿದರು ಗೈಸ್. ಅದಾದಮೇಲೆ ನಾವು ರಿಯಾದ್ ರೀಚ್ ಆದ್ವಿ. ರಿಯಾದ್ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಇದಾಗಿದೆ ರಿಯಾದ್ ಆಗಿರುತ್ತೆ ಸೌದಿದು ಕ್ಯಾಪಿಟಲ್. ರಿಯಾದ್ ಇಸ್ ಅಮೇಝಿಂಗ್ ಸಿಟಿ ಗೈಸ್, ತುಂಬ ಬ್ಯೂಟಿಫುಲ್ ಇದೆ, ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ ರಿಯಾದ್ ಅದು. ಯಾಕಂದರೆ ನಾವು ನಮಗೆ ನೈಟ್ ಹೋಗೋ ರಿಯಾದ್ ಸಿಕ್ಕಿತ್ತು. ಸೊ ರಿಯಾದ್ ಇಸ್ ಅ ವೆರಿ ಗುಡ್ ಸಿಟಿ, ಕ್ಯಾಪಿಟಲ್ ಆಫ್ ದಿ ಸೌದಿ. ರಿಯಾದ್ ಕಳಿದ ಮೇಲೆ ನಮಗೆ ಡಿನ್ನರ್ ಮಾಡಲಿಕ್ಕೆ ಊಟ ಮಾಡಲಿಕ್ಕೆ ನಿಲ್ಲಿಸಿದ್ರು. ಸೊ ನಾವು ಆಲ್ರೆಡಿ ಊಟ ಪ್ರಿಪೇರ್ ಮಾಡಿದ್ವಿ, ತೊಗೊಂಡು ಬಂದಿದ್ವಿ. ಸೊ ಫ್ರೆಂಡ್ಸ್ ಎಲ್ಲ ಸೇರಿ ನಾವು ಊಟ ಮಾಡಿದ್ವಿ. ಇದೆಲ್ಲ ನನ್ನ ಫ್ರೆಂಡ್ಸ್. ಸೊ 4 ಜನ ಫ್ರೆಂಡ್ಸ್ ಇದ್ದಾರೆ, ಅವರೆಲ್ಲ ನಮ್ಮ ಫ್ರೆಂಡ್ಸ್ನವರು ಗೈಸ್. ನಾವು ತಾಯಿಫಿಗೆ ರೀಚ್ ಆದ್ವಿ. ತಾಯಿಫಲ್ಲಿ ಇರಾಮ್ ಕಟ್ಟಿ ಅಲ್ಲಿ ನಮಾಜ್ ಮಾಡಿಬಿಟ್ಟು ಮಕ್ಕಕ್ಕೆ ಇನ್ಶಾಅಲ್ಲಾ ಹೋಗ್ತೀವಿ ಇನ್ಶಾಅಲ್ಲಾ. ಅಲ್ಹಮ್ದುಲಿಲ್ಲಾ ಗೈಸ್, ನಾವು ಮಕ್ಕ ರೀಚ್ ಆದ್ವಿ. ಇವಾಗ ಮಕ್ಕ ಒಳಗಡೆ ಇದ್ವಿ. ಅಲ್ಹಮ್ದುಲಿಲ್ಲಾ ಮಸ್ಜಿದ್ ಕಡೆ ಕಡೆ ಹೋಗ್ತಾ ಇದ್ದೀವಿ ನಾವು. ಇದು ಮಸ್ಜಿದ್ ಒಳಗಡೆ ಅದು ಕಾಣ್ತಾ ಇದೆಯಲ್ಲ, ಅದು ಕ್ಲಾಕ್ ಟವರ್ ಮತ್ತು ನಾನು ಕ್ಲಿಯರಾಗಿ ತೋರಿಸ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಬೇಡಿ, ಓಕೆ. ಸೊ ಇವಾಗ ನಾವು ಕಅಬಾದ ಹತ್ರ ಇದ್ದೀವಿ. ಅಲ್ಹಮ್ದುಲಿಲ್ಲಾ, ಅಲ್ಲಾಹುಗೆ ಎಷ್ಟು ಶುಕ್ರ್ ಮಾಡಿದ್ರು ಕಮ್ಮಿನೇ. ನೋಡಿ ಎಲ್ಲ ಉಮ್ರೆಲ್ಲ ಮಾಡ್ತಾಯಿದ್ದಾರೆ ನೋಡಿ, ತವಾಫ್ ಮಾಡ್ತಾಯಿದ್ದಾರೆ. ಸೊ ನಾವು ಇವತ್ತು ಲಾಸ್ಟ್ ಟೈಮ್ ಮಾಡುವಾಗ ಅದು ಗೇಟ್ ಹಾಕಿದ್ರು, ಯಾಕೆಂದರೆ ಅದರದ್ದು ಮೇಂಟೆನೆನ್ಸ್ ವರ್ಕ್ ನಡೀತಾ ಇತ್ತು ಕಅಬಾದ್ದು. ಇವಾಗ ಎಲ್ಲ ತೆಗ್ದಿದ್ದಾರೆ. ಸೊ ಅಲ್ಹಮ್ದುಲಿಲ್ಲಾ, ಶುಕ್ರನ್ ಅಲ್ಲಾಹ್. ಅದಾದಮೇಲೆ ಎಲ್ಲ ತವಾಫ್ ಮಾಡ್ತಾ ಇದ್ದಾರೆ. ನಮ್ಮದು ತವಾಫ್ ಆಗಿತ್ತು. ಒಂದು ಸ್ವಲ್ಪ ಬೇಗನೆ ರೀಚ್ ಆಗಿದ್ವಿ ಮಕ್ಕಕ್ಕೆ. ಸೊ ಅದಾದಮೇಲೆ ನಾವು ಇವಾಗ ಶಫಾ ಮರ್ವಕ್ಕೆ ಹೋಗ್ತಿದ್ವಿ. ಶಫಾ ಮರ್ವದಲ್ಲಿ ಅಲ್ಹಮ್ದುಲಿಲ್ಲಾ ಫ್ರೆಂಡ್ಸ್, ಅಲ್ಹಮ್ದುಲಿಲ್ಲಾ ನಮ್ಮ ಉಮ್ರಾ ಫಿನಿಶ್ ಆಯಿತು. ಇವಾಗ ನಾವು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಜನಿಸಿದ ಮನೆಯನ್ನು ನಾನು ನಿಮಗೆ ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜನನಾದ ಮನೆ ನಾನು ನಿಮಗೆ ತೋರಿಸ್ತೀನಿ ನೋಡಿ.
ಇದಾಗಿರುತ್ತೆ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಜನಿಸಿದ ಮನೆ. ಅಲ್ಲಿ ಯೆಲ್ಲೋ ಕಲರ್ ಪೈಂಟದ್ದು ಬಿಲ್ಡಿಂಗ್ ಕಾಣುತ್ತಲ್ಲ, ಅದಾಗಿರುತ್ತೆ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಜನಿಸಿದ ಮನೆ. ಅದು ಇವಾಗ ಲೈಬ್ರರಿ ಆಗಿ ಮಾಡಿದ್ದಾರೆ. ಇದೆಯಲ್ಲ, ಇದೇನೆಂದರೆ ಇದಾಗಿರುತ್ತೆ ಅಬೂ ಜಹಲ್ ಜನಿಸಿದ ಸ್ಥಳ ಫ್ರೆಂಡ್ಸ್. ಓಕೆನಾ, ಇದನ್ನು ಇವಾಗ ವಾಶ್ರೂಮ್ ಆಗಿ, ಟಾಯ್ಲೆಟ್ ಆಗಿ ಚೇಂಜ್ ಮಾಡಿದ್ದಾರೆ. ಓಕೆನಾ, ಇದಾಗಿರುತ್ತೆ ಅಬೂ ಜಹಲ್ ಜನಿಸಿದ ಸ್ಥಳ. ಓಕೆ, ಅಲ್ಹಮ್ದುಲಿಲ್ಲಾಹ್ ಗೈಸ್ ನೆಕ್ಸ್ಟ್ ಡೇ ನಮಗೆ ಜುಮಾ ಕೂಡ ಮಕ್ಕದಲ್ಲಿಯೇ ಸಿಕ್ಕಿತ್ತು. ಸೊ ಇದು ಜುಮಾ ಟೈಮ್. ಸೊ ಎಲ್ಲ ಜನರು ಜುಮ್ಮಾಕ್ಕೆ ರೆಡಿ ಆಗ್ತಿದ್ದಾರೆ. ಜುಮ್ಮಾ ನಡೆಯುವ ಟೈಮಲ್ಲಿ ತವಾಫ್ ಮಾಡೋದನ್ನು ನಿಲ್ಲಿಸಿ ಜುಮ್ಮಾ ಕೂಡ ಅಲ್ಲೇ ನಮಾಜ್ ಮಾಡ್ತಾರೆ, ಕಅಬಾದ ಹತ್ರನೇ. ನಮಗೆ ಕೂಡ ಅಲ್ಲೇ ಸಿಕ್ಕುತ್ತೆ ಅಲ್ಹಮ್ದುಲಿಲ್ಲಾಹ್. وعلى آله وصحبه أصوب السالكين إلى الله وأهداهم سيرا ومن تبعهم بإحسان وسلم تسليما كثيرا. أما بعد فيا عباد الله اتقوا الله حق تقاته. ಗೈಸ್ ಇದಾಗಿರುತ್ತೆ ಕ್ಲಾಕ್ ಟವರ್. ನಾವು ಇವಾಗ ಜುಮಾ ಮುಗಿಸಿ ಬಂದ್ವಿ. ಇವಾಗ ನಾವು ಕ್ಲಾಕ್ ಟವರ್ ಹತ್ರ ಇದ್ದೀವಿ. ಇದಾಗಿರುತ್ತೆ ಕ್ಲಾಕ್ ಟವರ್. ಮಸ್ಜಿದ್ ಒಳಗಡೆ, ಮಸ್ಜಿದ್ ಜಸ್ಟ್ ಹೊರಗಡೆ ಬಂದರೆ ಫ್ರಂಟ್ ಎಲ್ಲ ಸಿಗುತ್ತೆ ಕ್ಲಾಕ್ ಟವರ್. ಇಲ್ಲಿಂದ ಕ್ಲಾಕ್ ಟವರ್ ಮೇಲೆ ಫ್ಲೋರಿಂದ ಡೈರೆಕ್ಟ್ ನೋಡಿದರೆ ಕಅಬಾ ಡೈರೆಕ್ಟಾಗಿ ಕಾಣುತ್ತೆ. ಉಮ್ರಾ ಮಾಡೋದೆಲ್ಲ ಗೈಸ್, ಉಮ್ರಾ ಎಲ್ಲ ಮುಗಿಸಿದ ಮೇಲೆ ನಾವು ಡೈರೆಕ್ಟ್ ಬಂದ್ವಿ ಅರಫಾಗೆ. ಅರಫಾ ಬಗ್ಗೆ ನಿಮಗೆಲ್ಲ ಗೊತ್ತಿರ್ಬೋದು. ಅರಫಾದಲ್ಲಿ 40 ಲಕ್ಷ ಜನ ಒಂದೇ ಸತಿ ನಿಲ್ಲುವಂಥ ಕೆಪಾಸಿಟಿ ಅರಫಾ ಮೈದಾನಕ್ಕಿದೆ. ಓಕೆನಾ, ಸೊ ಈ ಹಜ್ ಟೈಮಲ್ಲೆಲ್ಲ ಬರ್ತಾರಲ್ಲ, ಅವರು ಇಲ್ಲೇ ಸ್ಟೇ ಮಾಡೋದು. ಇಲ್ಲಿ ಕಾಣ್ತಾ ಇರೋ ಬಿಲ್ಡಿಂಗ್ಸ್ ಎಲ್ಲ ಇದೆಯಲ್ಲ, ಅಲ್ಲೇ ಒಂದು ದಿನ ಸ್ಟೇ ಆಗ್ತಾರೆ. ಓಕೆನಾ, ಇದಾಗಿರುತ್ತೆ ಅರಫಾ. ಇಲ್ಲಿ ಕಾಣ್ತಿದೆಯಲ್ಲ, ಅಲ್ಲೇ ಅದನ್ನು ಆ ಟೈಮ್ ಆಗುವಾಗ ಇದನ್ನು ರೆಡಿ ಮಾಡ್ತಾರೆ. ಹಜ್ ಟೈಮ್ ಆಗುವಾಗ ಇದನ್ನು ರೆಡಿ ಮಾಡಿ ಇಡ್ತಾರೆ. ಒಂದೇ ಟೈಮಲ್ಲಿ 40 ಲಕ್ಷ ಜನ ಇದರಲ್ಲಿ ನಿಲ್ಬೋದು. ಇದಾಗಿರುತ್ತೆ ಅರಫಾ. ಇದರ ಮುಂಚೆ ಈ ಫ್ರಂಟಲ್ಲಿ ಕಾಣುತ್ತಲ್ಲ ಒಂದು ಸ್ಥಳ ಇದೆ, ಅದನ್ನು ನಾನು ತೋರಿಸ್ತೀನಿ ಗೈಸ್. ಅದೇ ಅರಫಾ ಮೈದಾನ ಕಳೆದು ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಒಂದು ಪರ್ವತ ಕಾಣುತ್ತೆ. ಈ ಪರ್ವತ ಆಗಿರುತ್ತೆ ನಮ್ಮ ಆದಮ್ ಬಾಪಾ ಅಲೈಹಿಸ್ಸಲಾಂ ಮತ್ತು ಅವ್ವಾ ಉಮರ್ ರಲಿಯಲ್ಲಾಹು ಅನ್ಹು ಪರಿಚಯವಾದ ಸ್ಥಳ ಆಗಿರುತ್ತೆ ಇದು. ಈ ಜಾಗದಲ್ಲಾಗಿರುತ್ತೆ ಆದಮ್ ಬಾಪಾ ಮತ್ತು ಅವ್ವಾ ಉಮರ್ ರಲಿಯಲ್ಲಾಹು ಅನ್ಹು ಪರಿಚಯವಾದ ಸ್ಥಳ. ಈ ಸ್ಥಳದಲ್ಲಿ ಇವಾಗ ನೋಡ್ತಿದ್ದೀರಲ್ಲ, ಈ ಜಾಗದಲ್ಲಿ. ಇದರ ಕೆಳಗಡೆ ಆಗಿರುತ್ತೆ ಅರಫಾ. ಓಕೆ, ಈ ಜಾಗದಲ್ಲಿ ಗೈಸ್ ನಾವು ಇವಾಗ ನೋಡ್ತಾ ಇರುವ ಜಾಗ ಯಾವುದಂತ ಕೇಳಿದರೆ ಉಹೂದ್ ಯುದ್ಧ ನಡೆದ ಜಾಗ ಗೈಸ್. ಉಹೂದ್ ಯುದ್ಧ ಅಂತ ಹೇಳುವಾಗಲೇ ಹಮ್ಜಾ ರಲಿಯಲ್ಲಾಹು ಅನ್ಹು ಚರಿತ್ರೆ ನೆನಪಾಗುತ್ತೆ ಗೈಸ್. ಸೊ ಓಕೆನಾ, ಸೊ ಈಗ ಕಾಣುತ್ತಲ್ಲ, ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ. ಇದಾಗಿರುತ್ತೆ ಹಮ್ಜಾ ರಲಿಯಲ್ಲಾಹು ಅನ್ಹು ಮಕ್ಬರ. ಓಕೆನಾ, ದೂರದಲ್ಲಿ ಕಾಣುತ್ತೆಲ್ಲ ಫುಲ್ಲಾಗಿ ಕಾಂಪೌಂಡ್ ಹಾಕಿದ್ದಾರೆ, ಹತ್ತಿರ ಹೋಗ್ಲಿಕ್ಕಾಗಲ್ಲ. ಎಲ್ಲರೊಂದು ಸಲಾಮ್ ಹೇಳಿ ಇದಾಗಿರುತ್ತೆ ಹಮ್ಜಾ ರಲಿಯಲ್ಲಾಹು ಅನ್ಹು ಮಕ್ಬರ ಆಗಿರುತ್ತೆ. ಸೊ ಫುಲ್ಲಾಗಿ ಇಲ್ಲಿ 3 ಸಹಾಬತ್ನವ್ರು ಮಾತ್ರ. ಅದೇ ಥರ ಇದಾಗಿರುತ್ತೆ ಉಹೂದ್ ಪರ್ವತ ಅಂತ ಕೇಳಿದಿರಲ್ಲ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಚಿನ್ನ ಮಾಡಲಿಕ್ಕೆ ಹೊರಟಂಥ ಪರ್ವತ ಆಗಿರುತ್ತೆ ಇದು ಉಹೂದ್ ಪರ್ವತ. ಓಕೆನಾ ಫ್ರೆಂಡ್ಸ್, ಇವಾಗ ನಾವು ನೋಡ್ತಾ ಇರೋದಾಗಿರುತ್ತೆ ಬದರ್ ಯುದ್ಧ ನಡೆದ ಜಾಗ. ಅಲ್ಲಿ ಫುಲ್ಲು ಕಂಪೌಂಡ್ ಹಾಕಿ ಕವರ್ ಮಾಡಿದಾರಲ್ಲ, ಅಲ್ಲಿ ಬದರ್ ಯುದ್ಧ ಶುಹದಾಗಳು ಅದರ ಒಳಗಡೆ ದಫನಾಗಿದ್ದಾರೆ. ಓಕೆನಾ, ಇದು ಏನಂದರೆ ಬದರ್ ಯುದ್ಧದಲ್ಲಿ ಒಂದು ನೀರಿಗೋಸ್ಕರ ಒಂದು ಯುದ್ಧ ಇದು. ಗೊತ್ತಿದೆಯಾ ನಿಮಗೆ? ಚರಿತ್ರೆ ಗೊತ್ತಿದ್ದವ್ರಿಗೆ ಗೊತ್ತಿರ್ಬೋದು. ಆ ನೀರು ತುಂಬಿಸಿದ ಜಾಗ ಆಗಿರುತ್ತೆ ಇದು. ಆ ನೀರು ಇದಾಗಿರುತ್ತೆ ಬದರ್ ಯುದ್ಧ ನಡೆದ ಸ್ಥಳ ಇದು ಫುಲ್ಲು. ಓಕೆನಾ, ಸೊ ಅಲ್ಲಿ ಸಿಮೆಂಟ್ ಹಾಕಿ ಒಂದು ಈ ಥರ ಟ್ಯಾಂಕಿ ಥರ ಮಾಡಿದಾರಲ್ಲ, ಅದಾಗಿರುತ್ತೆ ನೀರಿಗೋಸ್ಕರ ಅವರು ಯುದ್ಧ ಮಾಡುವಾಗ ನೀರಿಗೋಸ್ಕರ ಯುದ್ಧ ಮಾಡಿದ್ರು. ಆ ನೀರಿಗೆ ಇಡೋ ಸ್ಥಳ ಆಗಿರುತ್ತೆ ಇದು. ಓಕೆನಾ, ಇದಾಗಿರುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಜಜಾಕಲ್ಲಾಹುಲ್ ಖೈರ್. ವಿಡಿಯೋ ನೋಡಿದ್ದಕ್ಕೆ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅನ್ಸ್ಕೊಳ್ತೀನಿ. ಓಕೆನಾ, ಸೊ ತುಂಬ ವಿಷಯ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಮಕ್ಕದ ಬಗ್ಗೆ. ಸೊ ಅದೇ ಥರ ಮದೀನಾ ಕೂಡ ನಾವು ಹೋಗಿದ್ವಿ. ಸೊ ಮದೀನದ ವಿಡಿಯೋ ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಬರುತ್ತೆ. ಸೊ ತಪ್ಪದೆ ಅದನ್ನು ಕೂಡ ನೋಡಿ. ಚರಿತ್ರೆ ನಾವು ಕಲಿಬೇಕು. ಚರಿತ್ರೆ ನಾವು ಓದಿದ್ದು ಚರಿತ್ರೆಯನ್ನು ಈಗ ನಾವು ಲೈವಲ್ಲಿ ನೋಡುವಾಗ ಅದು ತುಂಬ ಒಂದು ದೊಡ್ಡ ಸ್ಯಾಟಿಸ್ಫೈಡ್. ಸೊ ನಿಮ್ಮ ದುಆದಲ್ಲಿ ನನ್ನನ್ನು ಕೂಡ ಸೇರಿಸಿ. ಜಜಾಕಲ್ಲಾಹುಲ್ ಖೈರ್.